ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಹನುಮಂತು ಇಡೀ ಬಿಗ್ ಬಾಸ್ ಮನೆಯ ಮನಸ್ಸನ್ನು ಮಾತ್ರ ಅಲ್ಲ, ಕರ್ನಾಟಕದ ಮನಸ್ಸನ್ನು, ಹೃದಯವನ್ನು ಗೆದ್ದಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಸಾಕಷ್ಟು ಘಟನೆಗಳಿದ್ದಾವೆ. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರ ಹೃದಯವನ್ನು ಗೆದ್ದಿರುವಂಥ ಹನುಮಂತು ಬಗ್ಗೆ ವಿಶೇಷವಾದಂಥ ಕಾಳಜಿ ಇದೆ, ಪ್ರೀತಿ ಇದೆ, ಗೌರವವಿದೆ, ಮಮತೆ ಇದೆ. ಅದರಲ್ಲೂ ಕೂಡ ಹನುಮಂತು ಕಳೆದ ವಾರ ಹೇಳಿದಂಥ ಒಂದು ಮಾತಿನ ಬಗ್ಗೆ ನಿನ್ನೆ ಅಷ್ಟೇ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಹನುಮಂತು ಯಾಕೆ ಪ್ರತಿನಿತ್ಯವೂ ಕೂಡ ಸ್ನಾನ ಮಾಡೋದಿಲ್ಲ, 2-3 ದಿನಕ್ಕೊಮ್ಮೆ ಯಾಕೆ ಸ್ನಾನ ಮಾಡ್ತಾನೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಅದು ಸುದೀಪ್ ಅವರ ಎದುರುಗಡೆ ಸುದೀಪ್ ಕೇಳಿದಂಥ ಪ್ರಶ್ನೆಗೆ ಕೊಟ್ಟಂಥ ಉತ್ತರ ಅನ್ನೋದು ಕೂಡ ಹೇಳಿದ್ದೆ. ಸಾಕಷ್ಟು ಜನ ಇದಕ್ಕೆ ಮರುಪ್ರಶ್ನೆಯನ್ನು ಹಾಕಿದರೆ, ಯಾವಾಗ ಸುದೀಪ್ ಹೀಗೆ ಹೇಳಿದ್ರು, ಯಾವಾಗ ಹನುಮಂತ ಈ ಮಾತನ್ನು ಹೇಳಿದ್ದ ಅಂತಲೂ ಕೂಡ ಹೇಳಿದರೆ. ಅದನ್ನು ನಾವು ವಿಡಿಯೋಗಳನ್ನು ಪ್ರಸಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಅದು ಕಾಪಿರೈಟ್ಸ್ ವಿಡಿಯೋಗಳಾಗಿರ್ತದೆ. ಕಲರ್ಸ್ನಿಂದ ಬಿಗ್ ಬಾಸ್ನ ವಾಹಿನಿಯ ಯಾವುದೇ ವಿಡಿಯೋಗಳನ್ನು ನಾವು ಪ್ರಸಾರ ಮಾಡಿದ್ರೆ ನಮ್ಮ ಚಾನಲ್ಗೆ ಸಮಸ್ಯೆ ಆಗ್ತದೆ. ಹಾಗಾಗಿ ನಾವು ಆ ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ವಿಡಿಯೋನ ನಿಮ್ಮ ಮುಂದೆ ಇಡೋದಕ್ಕೂ ಕೂಡ ಅಸಾಧ್ಯ. ಯಾವುದಕ್ಕೂ ವೀಕೆಂಡ್ನ ಎಪಿಸೋಡನ್ನು ಒಂದು ಸಲ ನೋಡಿದರೆ, ಈ ಹಿಂದಿನ ಎಪಿಸೋಡ್ಗಳನ್ನು ನೋಡಿದ್ರೆ ನಿಮಗೆ ಹನುಮಂತು ಈ ಉತ್ತರವನ್ನು ಕೊಟ್ಟಿರೋದು ಸ್ಪಷ್ಟವಾಗಿ ಬರುತ್ತೆ. ಗೌತಮಿ ಜೊತೆಗೆ ಹನುಮಂತು ಇದ್ದಂತಹ ಸಂದರ್ಭದಲ್ಲಿ ಜೋಡಿ ಟಾಸ್ಕ್ ಆಯ್ತಲ್ಲ, ಆವಾಗ ಹನುಮಂತು ಕೊಟ್ಟಂತಹ ಉತ್ತರ ಮತ್ತು ಆಗ ಗೌತಮಿ ಆಡಿದಂಥ ಮಾತು, ಸುದೀಪ್ ಕೇಳಿದಂಥ ಪ್ರಶ್ನೆ ಇಷ್ಟೂ ಕೂಡ ಇದೆ, ಅದರಲ್ಲೇನೋ ಡೌಟ್ ಇಲ್ಲ. ಅದರ ಬೇಸಿಸಲ್ಲೇ ನಿನ್ನೆಯ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೆ. ಯಾಕೆ ಹನುಮಂತು 2-3 ದಿನಕ್ಕೊಮ್ಮೆ ಸ್ನಾನವನ್ನು ಮಾಡ್ತಾರೆ ಅಂತೇಳಿ. ಅದಾಗಿ ನೀವೆಲ್ಲರೂ ಕೂಡ ಆ ಸ್ಟೋರಿಯನ್ನು ನೋಡಿದ್ದು, ಮೆಚ್ಚಿದ್ದು, ಜೊತೆಗೆ ಹನುಮಂತುಗೆ ಜೈಕಾರವನ್ನು ಹಾಕಿದ್ದು ಎಲ್ಲದೂ ಕೂಡ ಆಯಿತು. ಅದರ ಬೆನ್ನಲ್ಲೇ ಸುದೀಪ್ ಇದೇ ಸ್ಟೋರಿಯ ಮುಂದುವರೆದ ಭಾಗವಾಗಿ ಈಗ ಮತ್ತೊಂದು ಸರ್ಪ್ರೈಸನ್ನು ಕೊಟ್ಟಿದ್ದಾರೆ. ಅವತ್ತು ಕೊಟ್ಟಂಥ ಮಾತಂತೆ ಈಗ ನಡೆದುಕೊಂಡಿದ್ದಾರೆ. ಹಾಗಾದರೆ ಸುದೀಪ್ ಏನು ಮಾಡಿದ್ರು, ಏನು ಸರ್ಪ್ರೈಸನ್ನು ಕೊಟ್ಟರು ಹನುಮಂತಂಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಹನುಮಂತ ಯಾರ ಹೃದಯವನ್ನು ಗೆದ್ದಿಲ್ಲ ಹೇಳಿ? ಆತನ ಮುಗ್ಧ ನಗು, ಆತನ ಮುಗ್ಧತೆ ಮತ್ತು ಆತನ ಆ ಹಳ್ಳಿಯ ಮನಸ್ಥಿತಿ, ಆಮೇಲೆ ಆತನಿಗೇನೂ ಕೂಡ ಪ್ರತಿಫಲ ಇಲ್ಲ, ಅಪೇಕ್ಷೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಆತನ ಮಾತುಗಳಲ್ಲಿ, ಆತನ ವರ್ತನೆಯಲ್ಲೇ ಗೊತ್ತಾಗ್ಬಿಡುತ್ತೆ. ಕಿಚ್ಚ ಸುದೀಪ್ ಮನಗಿದ್ದಂಥ ಹನುಮಂತನಿಗೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಒಂದು ಅದ್ಭುತವಾದಂತಹ ಭರ್ಜರಿ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಕಳೆದ ವಾರ ಹನುಮಂತನಿಗೆ ಕೊಟ್ಟ ಮಾತಂತೆ ಮಾಣಿಕ್ಯ ನಡೆದುಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಉಡುಗೊರೆಯನ್ನು ನೋಡಿ ಹನುಮಂತ ಭಾವುಕರಾಗಿದ್ದರೆ, ಸುದೀಪ್ ಆ ದೃಶ್ಯವನ್ನು ನೋಡಿ ಅವರ ಮುಖದಲ್ಲಿ ಒಂದು ಮಂದಹಾಸ ಬಂದಿದೆ, ಸಾರ್ಥಕತೆಯೂ ಕೂಡ ಬಂದಿದೆ. ಬಿಗ್ ಬಾಸ್ ಮನೆಯ ಎಲ್ಲ ಸದಸ್ಯರು ಕೂಡ ಒಳಗೊಳಗೆ ಕೆಲವರಿಗೆ ಹೊಟ್ಟೆಕಿಚ್ಚಾಗಿರ್ಬೋದು, ಬಟ್ ಹೊರಗೆ ಅದನ್ನು ತೋರ್ಪಡಿಸದೆ ಆ ಮೂಮೆಂಟನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಹನುಮಂತನಿಗೆ ಸುದೀಪ್ ಅವರು ತೋರಿಸಿದಂಥ ಪ್ರೀತಿಗೆ ವಿಶೇಷವಾಗಿ ಎಲ್ಲರೂ ಕೂಡ ಕೃತಜ್ಞರಾಗಿದ್ದಾರೆ. ಹಾಗಾದರೆ ಏನಾಯಿತು ನೋಡ್ತಾ ಹೋಗೋಣ ಬನ್ನಿ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಹನುಮಂತ ಬರೀ ವೀಕ್ಷಕರ ಮನಸ್ಸನ್ನು ಮಾತ್ರ ಗೆದ್ದಿರೋದಲ್ಲ, ಅಥವಾ ಮನೆಯೊಳಗಿರೋರ ಮನಸ್ಸನ್ನು ಮಾತ್ರ ಗೆದ್ದಿರೋದಲ್ಲ, ತನ್ನ ಮುಗ್ಧತೆಯಿಂದಲೇ ಬಾದ್ಶಾ ಕಿಚ್ಚ ಸುದೀಪ್ ಅವರ ಪ್ರೀತಿಯನ್ನು ಕೂಡ ಕದ್ದಿದ್ದಾರೆ. ಹನುಮಂತನ ಮಾತಿಗೆ, ಹನುಮಂತನ ನಡವಳಿಕೆಗೆ, ಹನುಮಂತನ ಜೀವನ ಶೈಲಿಗೆ ಮನಸೋತಿರುವಂಥ ಕಿಚ್ಚ ಸುದೀಪ್ ಕಳೆದ ವಾರ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅದಕ್ಕೆ ಕಾರಣವೂ ಕೂಡ ಇದೆ. ಆ ಭರವಸೆಯನ್ನು ಈಗ ಈಡೇರಿಸಿದ್ದಾರೆ. ಆ ಮೂಲಕ ಹನುಮಂತ ಸ್ನಾನ ಮಾಡದಿರೋದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕೊಟ್ಟ ಮಾತಿನಂತೆ ಕಿಚ್ಚ ಸುದೀಪ್ ಅವರು ನಡೆದುಕೊಂಡಿದ್ದಾರೆ. ಈಗ ಹನುಮಂತನಿಗೆ ಭರ್ಜರಿ ಉಡುಗೊರೆಯನ್ನೇ ಈಗಾಗಲೇ ಕಳಿಸಿಕೊಟ್ಟಿದ್ದಾರೆ ಶುಕ್ರವಾರ. ಹೌದು, ಬಿಗ್ ಬಾಸ್ ಸ್ಪರ್ಧಿ ಹನುಮಂತಿಗೆ ಕಿಚ್ಚ ಸುದೀಪ್ ಅವರು ಸ್ಪೆಷಲ್ ಗಿಫ್ಟ್ಗಳನ್ನು ಕಳಿಸಿಕೊಟ್ಟಿದ್ದಾರೆ. ಬ್ರಾಂಡೆಡ್ ಬಟ್ಟೆಗಳು, ಹೊಸ ಚಡ್ಡಿ, ಲುಂಗಿಯನ್ನು ಹನುಮಂತಿಗೆ ಕಳಿಸಲಾಗಿದೆ. ಮನೆಯ ಸದಸ್ಯರು ಹನುಮಂತನಿಗೆ ಕಿಚ್ಚ ಸುದೀಪ್ ಕೊಟ್ಟಂಥ ಗಿಫ್ಟನ್ನು ಹಸ್ತಾಂತರಿಸಿದ್ದಾರೆ. ಕಿಚ್ಚ ಸುದೀಪ್ ಉಡುಗೊರೆಗೆ ಭಾವುಕರಾದಂಥ ಹನುಮಂತ, ನನಗೆ ಇದನ್ನು ನಂಬೋಕೆ ಆಗ್ತಿಲ್ಲ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಅಷ್ಟೊಂದು ಖುಷಿ ಆಗ್ತಾ ಇದೆ, ಥ್ಯಾಂಕ್ ಯು ಸಾರ್, ಧನ್ಯವಾದಗಳು ಅಂತಲೂ ಕೂಡ ಹೇಳಿದ್ದಾರೆ. ಹನುಮಂತನಿಗೆ ಸುದೀಪ್ ಅವರ ಈ ಹೊಸ ಶರ್ಟು, ಹೊಸ ಬಟ್ಟೆಗಳ ಕೊಡುಗೆ ಮತ್ತು ಚಡ್ಡಿ ಇವೆಲ್ಲವನ್ನು ಕೂಡ ಕಳಿಸಿಕೊಟ್ಟಿರೋದು ಬಹುಶಃ ಅದನ್ನು ವ್ಯಕ್ತಪಡಿಸಲಾಗದಂಥ ಸಂತೋಷ ಆಗ್ತಾ ಇರುತ್ತೆ. ಸಹಜವಾಗಿಯೂ ನೀವು ನೋಡಿರ್ತೀರ, ಹನುಮಂತನಿಗೆ ತುಂಬ ಖುಷಿಯಾದಾಗಲೂ ಕೂಡ ಮಾತು ಕಡಿಮೆ, ಅಥವಾ ಬೇರೆ ಸಂದರ್ಭದಲ್ಲಿ ಏನೇ ತಮಾಷೆ ಮಾಡಿದ್ರೂ ಕೂಡ ಈ ಸೀರಿಯಸ್ ಮೂಮೆಂಟ್ಗಳಲ್ಲಿ ಮಾತು ಕಡಿಮೆ. ಅದೇ ರೀತಿ ಹನುಮಂತಿಗೆ ಆಗಿದೆ. ಇನ್ನು ಚಡ್ಡಿಯನ್ನು ನೋಡಿದಂಥ ಹನುಮಂತು, ಮಾವೋ 3,000 ರೂಪಾಯಿ ಚಡ್ಡಿ ಅಂತ ಹೇಳಿಬಿಟ್ಟು ಹೇಳಿ ಎಲ್ಲರನ್ನೂ ಕೂಡ ನಕ್ಕು ಸುಸ್ತಾಗುವಂತೆ ಮಾಡಿದ್ದಾನೆ. ಬಟ್ಟೆಯ ಜೊತೆಗೆ ಕಿಚ್ಚ ಸುದೀಪ್ ಅವರು ಹನುಮಂತನಿಗೆ ಒಂದು ಕವನವನ್ನು ಕೂಡ ಬರೆದಿರೋದು ಮತ್ತಷ್ಟು ವಿಶೇಷ. ಕಿಚ್ಚ ಸುದೀಪ್ ಅವರು ಕವನವನ್ನು ಚೈತ್ರ ಕುಂದಾಪುರ ಓದ್ತಾರೆ. ಬಿಗ್ ಬಾಸ್ ಮನೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಅದು ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಏನಿದೆ ಆ ಕವನದಲ್ಲಿ ಅಂತೇಳಿ ಹೇಳ್ತಾ ಹೋಗೋದಾದರೆ, ಮೈಯ ಮುಚ್ಚೋ ಬಟ್ಟೆ ನೋಡಿ ಮಾನವ ಅಳಿಬ್ಯಾಡ್ರಿ,
ಮನಸ ತೋರೋ ನಗುವ ನೋಡದೆ ಸುಮ್ಮನೆ ಇರಬ್ಯಾಡ್ರಿ. ಕುರಿಗಾಯಿ ಕೊಡುತ್ತಾನೋ ಕಂಬಳಿ, ಜಗವ ಕಾಯೋ ರೈತ ಸ್ನೇಹಿ ನೀಡುತ್ತಾನೋ ಅಂಬಲಿ. ಲೋ ತಮ್ಮ ಹನುಮಂತ, ದಿನವೂ ಜಳಕ ಮಾಡೋ, ದಿನವೂ ಪದವ ಕಟ್ಟಿ ಹೊಸ ಹಾಡೋ, ಇಂತಿ ನಿಮ್ಮ ಬಾದ್ಶಾ ಕಿಚ್ಚ. ಇಂಥ ಸುಂದರವಾದಂಥ ಪದಗಳನ್ನು ಪೋಡಿಸಿ ಕವನವನ್ನು ಕಳಿಸಿರುವಂಥ ಸುದೀಪ್ ಅವರ ಈ ಒಂದು ರೀತಿಯಾದಂಥ ಮಮತೆಗೆ, ಪ್ರೀತಿಗೆ ಬಹುಶಃ ಬಿಗ್ ಬಾಸ್ ಮನೆಯ ಅಷ್ಟೂ ಜನ ಸದಸ್ಯರು ಕೃತಜ್ಞರೇ. ಅಸಲಿಗೆ ಈ ಒಂದು ಸನ್ನಿವೇಶವನ್ನು ನೋಡ್ತಿದ್ದಂತಹ ಅದೆಷ್ಟೋ ಕನ್ನಡಿಗರಿಗೆ ಅದೆಷ್ಟು ಖುಷಿಯಾಗಿರ್ಬೋದು ನೀವೇ ಹೇಳಿ. ಕಾರಣವೂ ಕೂಡ ಇದೆ, ಈ ರೀತಿ ಸುದೀಪ್ ಅವರು ನಡೆದುಕೊಳ್ಳೋದಕ್ಕೆ ಕಾರಣವೂ ಕೂಡ ಇದೆ. ಕಳೆದ ವಾರ ಕಿಚ್ಚ ಸುದೀಪ್ ಅವರು, ಹನುಮಂತ ನೀನು ಯಾಕೆ ಪ್ರತಿದಿನ ಸ್ನಾನ ಮಾಡೋದಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರಿಸಿದಂಥ ಹನುಮಂತು, ಸರ್ರ ನನ್ನ ಬಳಿ ಇರೋದು ಕೇವಲ ಒಂದು 10-15 ಜೊತೆ ಬಟ್ಟೆ ರೀ. ದಿನ ಸ್ನಾನ ಮಾಡಿದ್ರೆ ಆ ಬಟ್ಟೆ ಒಗೆಯೋರು ಯಾರ್ರೀ, ಹಾಕೊಳ್ಳೋದಾದ್ರೂ ಹ್ಯಾಂಗ್ರಿ ಅಂತೇಳಿ ಕೇಳ್ತಾರೆ. ಇನ್ನು ಗೌತಮಿ ಆಗ ಹೇಳ್ತಾರೆ, ಇಲ್ಲ ಸರ್ ನಾನು ಹೇಳ್ತೀನಿ, ನಾನು ಬಟ್ಟೆ ಕೊಡ್ತೀನಿ ಅಂತೇಳಿ, ಆದರೂ ಕೂಡ ಆತ ಸ್ನಾನ ಮಾಡಲ್ಲ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ಸುದೀಪ್ ಅವತ್ತು ವಾಗ್ದಾನವನ್ನು ಕೊಟ್ಟಿರ್ತಾರೆ. ಅದಕ್ಕೆ ಪ್ರತಿದಿನ ಸ್ನಾನ ಮಾಡಿದರೆ ಪದೇ ಬಟ್ಟೆ ಒಗಿಬೇಕಾಗುತ್ತೆ, ಆಮೇಲೆ ಬಟ್ಟೆಗಳು ಕೂಡ ಕಡಿಮೆ ಇರೋದ್ರಿಂದ ಅದನ್ನೇ ಅಲ್ವಾ ನಾನು ಹಾಕೋದು ಅನ್ನೋವಂಥದ್ದು ಹನುಮಂತನ ಒಂದು ಭಾವನೆ ಆಗಿತ್ತು. ಇದನ್ನು ಕೇಳಿಸ್ಕೊಂಡಂತಹ ಸುದೀಪ್ ಅವರು ಈ ಒಂದು ಮಾತನ್ನು ಕೊಟ್ಟಿದ್ರು, ಹನುಮಂತು ನಿಮ್ಮ ಬಟ್ಟೆಯ ಅಳತೆ ನಮಗೆ ಕೊಡಿ, ನಮ್ಮ ಡಿಸೈನರ್ಗೆ ಹೇಳಿ ನಿಮಗೆ ಬಟ್ಟೆಯನ್ನು ಕಳಿಸ್ತೇನೆ ಅನ್ನೋಂಥ ಭರವಸೆಯನ್ನು ಕೊಟ್ಟಿದ್ರು. ಆದರೂ ಕೂಡ ಹನುಮಂತು ಬ್ಯಾಡ್ರಿ ಸರ ಅಂತೇಳ್ಬಿಟ್ಟು ಅವತ್ತು ಕೂಡ ಹೇಳಿದರು. ಕೊಟ್ಟ ಮಾತಿನಂತೆ ಕಿಚ್ಚ ಸುದೀಪ್ ಅವರು ಹನುಮಂತನಿಗೆ ಹೊಸ ಬಟ್ಟೆಗಳ ಉಡುಗೊರೆಯನ್ನು ಕಳಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ಹನುಮಂತು ಸುದೀಪ್ ಅವರ ಹೃದಯ ಗೆದ್ದಿರೋದಕ್ಕೆ ಸಾಕ್ಷಿ ಇದು. ಸಾಮಾನ್ಯವಾಗಿ ಸುದೀಪ್ ಇಂಥ ಸರ್ಪ್ರೈಸ್ಗಳನ್ನು ಕೊಡೋದು ಕಾಮನ್, ಬಟ್ ಹನುಮಂತು ಅಂತಹ ವ್ಯಕ್ತಿಗೆ ಇಂತಹದೊಂದು ಸರ್ಪ್ರೈಸ್ ಕೊಟ್ಟಿರೋದು ಎಲ್ಲರಲ್ಲೂ ಕೂಡ ಒಂದು ಖುಷಿಯ ಭಾವನೆ ಇದೆ. ಬಿಗ್ ಬಾಸ್ ಮನೆಯ ಒಳಗಡೆ ಇರೋರಿಗೆ ಎಷ್ಟು ಖುಷಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಹೊರಗಡೆ ಇರೋರಿಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ, ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಸಾರ್ಥಕತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಹನುಮಂತಿಗೆ ಕೊಟ್ಟಂಥ ಕಾರಣಕ್ಕೆ. ಬೇರೆ ಯಾವುದೇ ಸ್ಪರ್ಧಿ ಕೊಟ್ಟಿದ್ರೂ ಕೂಡ ಆ ಭಾವನೆ ಬರ್ತಿರಲಿಲ್ಲ. ಇಲ್ಲಿ ಹನುಮಂತಿಗೆ ಕೊಟ್ಟಂಥ ಕಾರಣಕ್ಕೆ ಅದೊಂದು ಖುಷಿ ಇದೆ. ಇನ್ಫ್ಯಾಕ್ಟು ಈ ಬಟ್ಟೆಯನ್ನು ಹಾಕ್ಕೊಂಡೇ ಹನುಮಂತು ಮೊದಲ ಪೋಸನ್ನು ಕೂಡ ಕೊಟ್ಟಿರೋದು ಮತ್ತಷ್ಟು ಖುಷಿಯ ವಿಚಾರ. ಅಷ್ಟು ಮಾತ್ರವಲ್ಲ, ಶನಿವಾರ ಮತ್ತು ಭಾನುವಾರ ಸುದೀಪ್ ಕೊಟ್ಟಂಥ ಇದೇ ಬಟ್ಟೆಯನ್ನು ಹಾಕಿಕೊಂಡು ಇದೇ ಹನುಮಂತು ಸುದೀಪ್ ಅವರ ಎದುರುಗಡೆ ಕೂರ್ತಾರೆ. ಆಗ ಸುದೀಪ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ನೋಡೋದಕ್ಕೆ ಪ್ರತಿಯೊಬ್ಬರು ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಇದಲ್ವಾ ಅಸಲಿ ಪ್ರೀತಿ, ಇದಲ್ವಾ ಅಸಲಿ ಗೆಲ್ಲೋದು ಅಂತ ಹೇಳಿದರೆ. ಟ್ರೋಫಿ ಗೆಲ್ಲೋದು ಎಲ್ಲದೂ ಇದ್ದಿದೆ ಸರ್, ಇಲ್ಲಲ್ಲ ಮತ್ತೊಂದಲ್ಲಾದರೆ ಇನ್ನೊಂದು, ಎಲ್ಲೋ ಒಂದು ಕಡೆ ಟ್ರೋಫಿಯನ್ನು ಗೆಲ್ತಾರೆ, ಅದು ಬೇರೆ ವಿಚಾರ. ಹೃದಯ ಗೆಲ್ಲೋದಿದೆಯಲ್ಲ ಅದು ಅಷ್ಟು ಈಸಿ ಅಲ್ಲ. ಹೃದಯವನ್ನು ಗೆಲ್ಲೋದು ಪ್ರಮುಖವಾಗಿರ್ತದೆ. ಟ್ರೋಫಿ ಗೆಲ್ಲೋ ಹಿಂದೆ ಸಾಕಷ್ಟು ರಾಜಕೀಯಗಳಿರ್ತದೆ, ಬೇರೆ ಉದ್ದೇಶಗಳಿರ್ತದೆ, ಬೇರೆ ಸ್ಟ್ರಾಟಜಿಗಳಿರ್ತದೆ. ಬಹುಶಃ ಇವತ್ತಿಗೆ ನಮಗೆ ಅನಿಸೋದು ಏನು ಅಂತ ಹೇಳಿದರೆ, ಹನುಮಂತ ಬಿಗ್ ಬಾಸನ್ನು ಗೆಲ್ತಾನೋ ಗೆಲ್ಲಲ್ವೋ ಅದು ಸೆಕೆಂಡ್ರಿ, ಬಟ್ ಕನ್ನಡಿಗರ ಹೃದಯವನ್ನಂತೂ ಗೆದ್ದಾಗಿದೆ. ಬಿಗ್ ಬಾಸ್ನ ರಿಯಲ್ ವಿನ್ನರ್ ಹನುಮಂತು ಅಂತೇಳಿ ಹೇಳ್ಬೋದು. ಆ ಲೆವೆಲ್ಗೆ ಹೃದಯವನ್ನು ಗೆದ್ದಾಗಿದೆ. ಅದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಹೋದರೆ ಸಾಕು. ಬೇರೆಯವ್ರ ಥರ ಈ ಅಲ್ಪದಲ್ಲಿ ಬಂದಂಥ ಐಶ್ವರ್ಯ ತಲೆ ಕೆಡಿಸುತ್ತೆ, ಮನಸ್ಸು ಕೆಡಿಸುತ್ತೆ, ಮನೆಯನ್ನೂ ಕೂಡ ಕೆಡಿಸುತ್ತೆ. ಆ ರೀತಿ ಆಗದೇ ಇದ್ದರೆ ಸಾಕು ಅನ್ನೋದು ಎಲ್ಲರ ಭಾವನೆ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ನಿಮಗೂ ಕೂಡ ಹೇಗೆ ಅನಿಸುತ್ತಾ? ಹನುಮಂತುವಿನ ಈ ಬದಲಾವಣೆ ಮತ್ತು ಹನುಮಂತುವಿನ ಈ ಒಳ್ಳೆತನ ಮತ್ತು ಹನುಮಂತುವಿನ ಮುಗ್ಧತನಕ್ಕೆ ಕಿಚ್ಚ ಸುದೀಪ್ ಅವರು ಕೊಟ್ಟಂಥ ಅದ್ಭುತವಾದಂಥ ಕೊಡುಗೆಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಕಮೆಂಟ್ಸ್ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಅತಿ ಹೆಚ್ಚು ಶೇರ್ ಆಗುವಂತೆ ಮಾಡಿ, ಹಾಗೆಯೇ 4 ಜನರಿಗೆ ಈ ಮಾಹಿತಿ ರವಾನೆ ಆಗುವಂತೆ ಮಾಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.